ಭಾರತದಲ್ಲಿ ಹಸುವಿಗೆ ಅತಿ ಉತ್ತಮವಾದ ಗೌರವ ಪ್ರಾಶಸ್ತ್ಯವನ್ನು ಕೊಡೋದನ್ನು ನಾವು ಕಾಣಬಹುದು. ಹಿಂದೂ ಸಂಪ್ರದಾಯಗಳ ಪ್ರಕಾರ ಹಸುವನ್ನು ಗೋಮಾತೆ ಅಂತ ಕರೆಯಲಾಗುತ್ತೆ. ಗೋಮಾತೆ ಅಂದರೆ ಅದು ತಾಯಿಗೆ ಸಮ. ಅದಕ್ಕಾಗಿಯೇ ಹಿಂದೂಗಳು ಹಸುವನ್ನು ತಾಯಿಯ ರೀತಿ ಕಾಣ್ತಾರೆ. ಹಿಂದೂ ನಂಬಿಕೆಗಳ ಪ್ರಕಾರ ಗೋವಿನಲ್ಲಿ 33 ಕೋಟಿ ದೇವರುಗಳು ನೆಲೆಸಿರುತ್ತಾರೆ ಎಂಬ ನಂಬಿಕೆ ಇದೆ. ಆದರೆ ಅದೇ ಹಸುವನ್ನು ಕಸಾಯಿಖಾನೆಯಲ್ಲಿ ಹಾಕಿ ಕತ್ತರಿಸಿ ಅದರ ಮಾಂಸವನ್ನು ದೇಶಾದ್ಯಂತ ಎಕ್ಸ್ಪೋರ್ಟ್ ಮಾಡಲಾಗುತ್ತೆ. ಈ ರೀತಿ ಎಕ್ಸ್ಪೋರ್ಟ್ ಮಾಡುವ ಕೌ ಬೀಫ್ಗೆ ಹೊರಗಡೆ ತುಂಬಾನೇ ಡಿಮ್ಯಾಂಡ್ ಇದೆ. ಭಾರತದಲ್ಲಿ ದೇವರ ರೀತಿ ಪೂಜಿಸೋ ಹಸುವನ್ನ ಇಟ್ ಮೀನ್ಸ್ ಕೌ ಬೀಫನ್ನ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಟಾಪ್ 2 ನಲ್ಲಿದೆ ಅಂದ್ರೆ ನೀವು ನಂಬ್ತೀರಾ? ಆದರೆ ಯಾಕೆ ಈ ರೀತಿ ಆಗುತ್ತೆ? ಇಂಡಿಯಾದಲ್ಲಿ ಹಸುವನ್ನ ಬೀಫ್ ಮಾರಾಟಕ್ಕೆ ಬಳಸೋದು ಸ್ಟ್ರಿಕ್ಟ್ಲಿ ಬ್ಯಾನ್. ಆದರೂ ಕೂಡ ಭಾರತ ಯಾಕೆ ಹೈಯೆಸ್ಟ್ ಬೀಫ್ ಎಕ್ಸ್ಪೋರ್ಟ್ನಲ್ಲಿ ಟಾಪ್ 2 ನಲ್ಲಿ ಬರುತ್ತೆ ನಿಮಗೆ ಗೊತ್ತಾ? ಇದರ ಹಿಂದೆ ರಾಜಕೀಯ ಪಕ್ಷಗಳ ಕೈವಾಡ ಏನಾದರೂ ಇದೆಯಾ? ಹಾಗಾದರೆ BJP ಸರ್ಕಾರ ಇಲ್ಲಿ ಡಬಲ್ ಗೇಮ್ ಮಾಡ್ತಿದೆಯಾ? ಈ ರೀತಿಯ ಹಲವಾರು ಪ್ರಶ್ನೆಗಳಿಗೆ ನಾವಿವತ್ತು ಉತ್ತರ ತಿಳಿಯೋಣ. ಆದರೆ ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗಾದರೆ ಮತ್ತೆ ತಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಭಾರತದಲ್ಲಿ ಗೋಹತ್ಯೆ ನಿಷೇಧ ಆದರೂ ಕೂಡ ಭಾರತದಿಂದ ಎಕ್ಸ್ಪೋರ್ಟ್ ಆಗುವ ಬೀಫ್ ಅಷ್ಟಿಷ್ಟಲ್ಲ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ 48ನೇ ಆರ್ಟಿಕಲ್ ಹೇಳುತ್ತೆ ಗೋಹತ್ಯೆ ನಿಷೇಧ ಅಂತ. ಆದರೆ ಇಲ್ಲಿ ಸರ್ಕಾರ ಏನಾದರೂ ಗೋಲ್ಮಾಲ್ ಮಾಡ್ತಿದೆಯಾ? ಬನ್ನಿ ನೋಡೋಣ. ಮೊಟ್ಟ ಮೊದಲನೇದಾಗಿ ಭಾರತದ ಸಂವಿಧಾನದಲ್ಲಿ ಇದರ ಬಗ್ಗೆ ಏನಂತ ಉಲ್ಲೇಖ ಇದೆ? ಭಾರತದಲ್ಲಿ ಗೋಹತ್ಯೆ ನಿಷೇಧ ಆದರೂ ಕೂಡ ಇದು ಆ ರಾಜ್ಯಗಳು ಒಪ್ಪಿ ಅದನ್ನು ಬ್ಯಾನ್ ಮಾಡಿದ್ರೆ ಮಾತ್ರ. ಕೆಲವೊಂದು ರಾಜ್ಯಗಳಲ್ಲಿ ಕಾನೂನುಬದ್ಧವಾದ ನಿಷೇಧ ಇಲ್ಲ. ಯಾಕಂತ ನೋಡೋದಾದರೆ ಮೊದಲನೇದಾಗಿ ಆ ರಾಜ್ಯಗಳ ಆಹಾರ ಪದ್ಧತಿ. ಹೌದು, ಆ ರಾಜ್ಯಗಳಲ್ಲಿ ಬೀಫ್ ಬಹಳ ಜನರ ಪಾರಂಪರಿಕ ಆಹಾರದ ಭಾಗವಾಗಿದೆ. ಮುಖ್ಯವಾಗಿ ಭಾರತದಲ್ಲಿ ಇಲ್ಲಿಯವರೆಗೂ ಸುಮಾರು 20ಕ್ಕೂ ಹೆಚ್ಚು ರಾಜ್ಯಗಳು ಗೋಹತ್ಯೆ ನಿಷೇಧ ಎಂಬ ಕಾನೂನನ್ನು ಅಳವಡಿಸಿಕೊಂಡಿವೆ. ಆದರೆ ಭಾರತದಲ್ಲಿನ 8 ರಾಜ್ಯಗಳು ಈ ಕ್ರಮವನ್ನು ಒಪ್ಕೊಂಡಿಲ್ಲ. ಆ 8 ರಾಜ್ಯಗಳು ಯಾವುವು ಅಂತ ನೋಡೋದಾದರೆ ಕೇರಳ, ವೆಸ್ಟ್ ಬೆಂಗಾಲ್, ಮಿಜೋರಾಂ, ಅಸ್ಸಾಂ, ಮೇಘಾಲಯ, ಮಣಿಪುರ್, ಅರುಣಾಚಲ ಪ್ರದೇಶ್, ನಾಗಾಲ್ಯಾಂಡ್. ಯಾಕೆ ಅಂದರೆ ಅಲ್ಲಿನ ಆಹಾರ ಪದ್ಧತಿ. ವಿಶೇಷವಾಗಿ ಭಾರತ ಸೆಕ್ಯುಲರಿಸಂ ಕಂಟ್ರಿ ಆಗಿರೋದ್ರಿಂದ ಭಾರತ ಸರ್ಕಾರ ಯಾವುದೇ ರಾಜ್ಯದ ಆಹಾರ ಸಂಸ್ಕೃತಿಗೆ ಅಡ್ಡಿಪಡಿಸುವಂತಿಲ್ಲ. ಮುಖ್ಯವಾಗಿ ಕೇರಳದಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಸಮುದಾಯಗಳಲ್ಲಿಯೂ ಕೂಡ ಹೆಚ್ಚಿನ ಜನ ಬೀಫನ್ನು ತಿಂತಾರೆ. ಇನ್ನು ಎರಡನೇ ರೀಸನ್ ಏನಂದರೆ ಧಾರ್ಮಿಕ ವೈವಿಧ್ಯತೆ. ಭಾರತದಲ್ಲಿ ಹಲವಾರು ರಾಜ್ಯಗಳು ಹಸು ಪವಿತ್ರ ಅಂತ ಕನ್ಸಿಡರ್ ಮಾಡ್ತವೆ. ಆದರೆ ಈ 8 ರಾಜ್ಯಗಳಲ್ಲಿನ ಜನಸಂಖ್ಯೆಯಲ್ಲಿ ಹಿಂದೂಗಳಿಗಿಂತ ಅನ್ಯ ಧರ್ಮದವರೇ ಹೆಚ್ಚಾಗಿದ್ದಾರೆ. ಕೇವಲ ಸ್ವಲ್ಪ ಜನ ಹಿಂದೂಗಳಿಗೋಸ್ಕರ ಈ ಆ್ಯಕ್ಟನ್ನು ಅಲ್ಲಿ ಹೇರೋಕೆ ಆಗೋದಿಲ್ಲ. ಆದ್ದರಿಂದ ಸರ್ಕಾರ ಎಲ್ಲರ ಆಹಾರ ಸ್ವಾತಂತ್ರ್ಯವನ್ನು ಗಮನದಲ್ಲಿಟ್ಕೊಂಡು ಕಾನೂನು ಜಾರಿ ಮಾಡಬೇಕಾಗುತ್ತೆ. ಇನ್ನು ಮೂರನೇ ರೀಸನ್ ಏನಂದರೆ ಸ್ಟೇಟ್ ಪವರ್. ಭಾರತದಲ್ಲಿ ಹಸು ಹತ್ಯೆ ಬಗ್ಗೆ ಕಾನೂನು ಜಾರಿಗೊಳಿಸಬೇಕಾ ಅಥವಾ ಬೇಡವಾ ಎಂಬ ಅಧಿಕಾರ ರಾಜ್ಯಗಳಿಗಿವೆ. ಅದರಿಂದ ಪ್ರತಿಯೊಂದು ಸ್ಟೇಟ್ನೂ ಕೂಡ ತನ್ನ ರಾಜ್ಯದ ಜನರ ಅಗತ್ಯ ಮತ್ತು ಅಭಿಪ್ರಾಯಕ್ಕೆ ಅನುಗುಣವಾಗಿ ನಿಯಮ ಮಾಡ್ಕೊಳ್ತವೆ. ಇನ್ನು ನಾಲ್ಕನೇ ರೀಸನ್ ಏನಪ್ಪಾ ಅಂದರೆ ಈ ರಾಜ್ಯಗಳಲ್ಲಿ ಸಂಪೂರ್ಣವಾಗಿ ಗೋಹತ್ಯೆ ಬ್ಯಾನ್ ಇಲ್ಲ, ಆದರೆ ರೂಲ್ಸ್ ಇವೆ. ಆ ರಾಜ್ಯಗಳಿಗೆ ಅನುಗುಣವಾಗಿ ಸಪರೇಟ್ ರೂಲ್ಸ್ ಇವೆ. ಫಾರ್ ಎಕ್ಸಾಂಪಲ್ ಕೇರಳ, ಹಸು ಹತ್ಯೆಗೆ ಅನುಮತಿ ಇದೆ, ಬೀಫ್ ಮಾರಾಟ ಮತ್ತು ಸೇವಿಸುವುದು ಕ್ರಮಬದ್ಧ, ಆದರೆ ಲೈಸೆನ್ಸ್ ಇರುವವರು ಮಾತ್ರ ಹಸು ಹತ್ಯೆ ಮಾಡಬಹುದು. ಇನ್ನು ವೆಸ್ಟ್ ಬೆಂಗಾಲ್, ಡೈರೆಕ್ಟ್ ಆಗಿ ಬ್ಯಾನ್ ಇಲ್ಲ, ಆದರೆ ತುಂಬ ವಯಸ್ಸಾದ ಹಸುಗಳು ಹಾಗೆ ಯಾವುದೇ ರೀತಿಯ ಉಪಯೋಗಕ್ಕೆ ಬಾರದ ಹಸುಗಳು ಏನಾದರೂ ಇದ್ದರೆ ಆವಾಗ ಗೋಹತ್ಯೆ ಮಾಡಬಹುದು ವಿತ್ ಲೈಸೆನ್ಸ್. ಇನ್ನುಳಿದ 6 ರಾಜ್ಯಗಳಲ್ಲಿ ವಿತೌಟ್ ಲೈಸೆನ್ಸ್ ಕೂಡ ಈ ದಂಧೆ ಯಥೇಚ್ಛವಾಗಿ ನಡೆಯುತ್ತೆ. ಬಟ್ ಆ ರಾಜ್ಯಗಳಲ್ಲಿ ಇದು ಲೀಗಲ್. ಯಾಕಂದರೆ ಈ 6 ರಾಜ್ಯಗಳಲ್ಲಿ ಹೆಚ್ಚಾಗಿ ಖಾಸಿ ಮತ್ತು ಕ್ರಿಶ್ಚಿಯನ್ ಸಮುದಾಯದ ಜನರು ಹೆಚ್ಚಾಗಿ ವಾಸಿಸ್ತಾರೆ. ಅವರಿಗೆ ಗೋವು ಅಂದರೆ ಗೋಮಾತೆ ಅಲ್ಲ, ಬದಲಾಗಿ ಒಂದು ಗೋ ಅಷ್ಟೇ. ಈ ರಾಜ್ಯಗಳಲ್ಲಿ ಬೀಫನ್ನು ತಿನ್ಬಹುದು, ಆದರೆ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ. ಹೀಗಿದ್ರೂ ಕೂಡ ಭಾರತ ಬೀಫ್ ಎಕ್ಸ್ಪೋರ್ಟ್ನಲ್ಲಿ ಟಾಪ್ ಹೇಗೆ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ನಾವಿಲ್ಲಿ ತಿಳ್ಕೊಳ್ಬೇಕಾಗಿರೋದು ಬೀಫ್ ಅಂದರೆ ಅದು ಕೇವಲ ಗೋಮಾಂಸ ಅಷ್ಟೇ ಅಲ್ಲ, ಬದಲಾಗಿ ಎಮ್ಮೆಗಳ ಮಾಂಸವನ್ನು ಕೂಡ ಬೀಫ್ ಅಂತಾನೆ ಕರೆಯಲಾಗುತ್ತೆ. ಆದರೆ ಕ್ಯಾರಾ ಬೀಫನ್ನು ಕೂಡ ಬೀಫ್ ಅಂತಾನೆ ಕರೀತಾರೆ. ಹೌದು, ನಮ್ಮ ಭಾರತದಲ್ಲಿ ಇಷ್ಟೊಂದು ಬೀಫ್ ಎಕ್ಸ್ಪೋರ್ಟ್ ಆಗುತ್ತೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಈ ಕ್ಯಾರಾ ಬೀಫ್. ಇಂಡಿಯಾದಿಂದ ಹೋಗೋ ಬೀಫ್ನಲ್ಲಿ 90% ಬೀಫ್ ಈ ಬಫೆಲೋ ಮೀಟ್ನೇ ಆಗಿದೆ. ಯಾಕಂದರೆ ಫಾರಿನ್ ಕಂಟ್ರಿಗಳಲ್ಲಿ ಇಂಡಿಯಾದ ಈ ಕ್ಯಾರಾ ಮೀಟ್ಗೆ ತುಂಬಾ ಬೇಡಿಕೆ ಇದೆ. ಯಾಕಪ್ಪ ಅಂದರೆ ಇಂಡಿಯಾದಿಂದ ಹೋಗೋ ಈ ಬೀಫ್ನಲ್ಲಿ ಕಡಿಮೆ ಫ್ಯಾಟ್ ಮತ್ತು ಹೆಚ್ಚಿನ ಪ್ರೋಟೀನ್ ಸಿಗುತ್ತೆ. ಇದರಿಂದ ಇದು ಫಾರಿನ್ ಕಂಟ್ರಿಗೆ ಹೆಲ್ತಿ ಆಪ್ಷನ್. ಮುಖ್ಯವಾಗಿ ಇದು ಬೇರೆ ದೇಶದ ಎಮ್ಮೆಯ ಮಾಂಸಕ್ಕೆ ಹೋಲಿಸಿದರೆ ತುಂಬಾ ಚೀಪ್ ರೇಟ್ನಲ್ಲಿ ಸಿಗೋದ್ರಿಂದ ಹಾಗಾಗಿ ಫಾರಿನ್ ಕಂಟ್ರಿಗಳಲ್ಲಿ ಇದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ. ಇಂಡಿಯಾ ಮೂಲತಃ ಹೈನುಗಾರಿಕೆ ಮಾಡೋದ್ರಲ್ಲಿ ಹೇಗೆ ಫಸ್ಟ್ ಪ್ಲೇಸ್ನಲ್ಲಿದೆಯೋ ಅದೇ ರೀತಿ ಬೀಫ್ ಎಕ್ಸ್ಪೋರ್ಟ್ನಲ್ಲಿಯೂ ಕೂಡ ಟಾಪ್ನಲ್ಲಿದೆ. ವಯಸ್ಸಾದ ಎಮ್ಮೆಗಳು
ಹಾಗೆ ಯಾವುದೇ ಕೆಲಸಕ್ಕೆ ಬಾರದ ಮತ್ತು ಹೈನುಗಾರಿಕೆಗೆ ಸೂಕ್ತವಲ್ಲದ ಎಮ್ಮೆಗಳು, ಕೋಣಗಳು ಹೆಚ್ಚಾಗಿ ಈ ಬೀಪ್ ಮಾರ್ಕೆಟ್ಗೆ ಸೇರ್ತವೆ. ಹಾಗೆ ಇವುಗಳ ಚರ್ಮ ಕೂಡ ಲೆದರ್ ತಯಾರಿಕೆ ವಸ್ತುಗಳಿಗೆ ತುಂಬಾನೇ ಯೂಸ್ ಆಗುತ್ತೆ. ಅಷ್ಟಕ್ಕೂ ಇದು ಇಂಡಿಯಾ ಟಾಪ್ 2 ಹೋಗೋ ಮಟ್ಟಕ್ಕೆ ಹೇಗೆ ಸಾಧ್ಯ ಅಂತ ನೀವು ಕೇಳಬಹುದು. ಅದಕ್ಕೂ ಕೂಡ ಒಂದು ಕಾರಣ ಇದೆ. ಮೋಸ್ಟ್ ಹೈಯೆಸ್ಟ್ ಬಫೆಲೋ ಪಾಪ್ಯುಲೇಷನ್ ಇರೋದು ಭಾರತದಲ್ಲಿ. ಅತಿ ಹೆಚ್ಚು ಎಮ್ಮೆಗಳು ಇಂಡಿಯಾದಲ್ಲಿ ಇರೋದ್ರಿಂದ ಇಲ್ಲಿ ಬೀಪ್ ತುಂಬಾನೇ ದೊಡ್ಡ ಮಟ್ಟದಲ್ಲಿ ದೊರೆಯುತ್ತೆ. ಹಾಗೆ ಎಕ್ಸ್ಪೋರ್ಟ್ ಕೂಡ ಆಗುತ್ತೆ. ಬೀಪ್ ಎಕ್ಸ್ಪೋರ್ಟ್ನಲ್ಲಿ ಬ್ರೆಜಿಲ್ 1ನೇ ಸ್ಥಾನದಲ್ಲಿದ್ದರೆ ಇಂಡಿಯಾ 2ನೇ ಪೊಸಿಷನ್ನಲ್ಲಿದೆ. ಇಂಡಿಯಾದಿಂದ ಹಲಾಲ್ ಬೀಪ್ ಅತಿ ಹೆಚ್ಚಾಗಿ ಮಲೇಷ್ಯಾ, ವಿಯೆಟ್ನಾಂ, ಈಜಿಪ್ಟ್, ಸೌದಿ ಅರೇಬಿಯಾ, ಆಫ್ರಿಕಾದ ಇನ್ನೂ ಹಲವಾರು ದೇಶಗಳಿಗೆ ಇಂಡಿಯನ್ ಬೀಪ್ ಎಕ್ಸ್ಪೋರ್ಟ್ ಆಗುತ್ತೆ. ಈ ಎಮ್ಮೆಗಳ ಹತ್ಯೆಗೆ ಇಂಡಿಯಾದಲ್ಲಿ ಕಾನೂನುಬದ್ಧ ಅನುಮತಿ ಇದೆ. ಇಂಡಿಯಾದಲ್ಲಿ ಹೆಚ್ಚಾಗಿ ಕೋಣಗಳು, ಉಪಯೋಗಕ್ಕೆ ಬಾರದ ಎಮ್ಮೆಗಳು ಕಸಾಯಿಖಾನೆಗೆ ಸೇರ್ತವೆ. ಇಲ್ಲಿ ಯಾವುದೇ ರೀತಿಯ ಸರ್ಕಾರದ ಅಥವಾ ರಾಜಕೀಯ ಪಕ್ಷಗಳ ಕೈವಾಡ ಇಲ್ಲ. ಇಲ್ಲಿ ಇಂಡಿಯಾ ಟಾಪ್ 2 ಬೀಪ್ ಎಕ್ಸ್ಪೋರ್ಟರ್ ಆಗೋಕ್ಕೆ ಇದೇ ಮೇನ್ ರೀಸನ್. ಆದರೆ ನಾವಿಲ್ಲಿ ಒಂದು ವಿಷಯ ಗಮನಿಸೋದಾದರೆ, ಇಂಡಿಯಾದಿಂದ ಹೋಗೋ 90% ಬೀಪ್ ಮಾತ್ರ ಬಫೆಲೋ ಮೀಟ್ ಆದರೆ ಇನ್ನುಳಿದ 10%, ಹೌದು ನಿಮ್ಮ ಅನುಮಾನ ನಿಜ, ಇನ್ನುಳಿದ 10% ಗೋಮಾಂಸ ಅಂದರೆ ಕೌ ಬೀಪ್ನೇ ಎಕ್ಸ್ಪೋರ್ಟ್ ಆಗೋದು. ಹೇಗೆ ಅಂದರೆ ಅದರಲ್ಲಿ ಚಮರಿ ಮೃಗ ಅಂದರೆ ಯಾಕ್, ವಯಸ್ಸಾದ ಹಸುಗಳು ಹಾಗೂ ಎತ್ತುಗಳ ಬೀಪ್ ಈ 10%ನಲ್ಲಿ ಎಕ್ಸ್ಪೋರ್ಟ್ ಆಗುತ್ತೆ ಅಂತ ಹೇಳಲಾಗುತ್ತೆ. ಆದರೆ ಇದು ಎಷ್ಟು ಸತ್ಯಾನೋ ಸುಳ್ಳು ನಮಗೂ ಗೊತ್ತಿಲ್ಲ. ನೋಡಿದ್ರಲ್ಲೋ ವೀಕ್ಷಕರೇ, ಈ ಇಂಟ್ರೆಸ್ಟಿಂಗ್ ಇಂಡಿಯಾದ ಬೀಪ್ ಎಕ್ಸ್ಪೋರ್ಟ್ ಮಾರ್ಕೆಟ್ ಬಗ್ಗೆ ನಮಗೆ ಸಿಕ್ಕ ಮಾಹಿತಿಯನ್ನು ತಲುಪಿಸುವ ಕೆಲಸವನ್ನು ನಾವು ಮಾಡಿದ್ದೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಇನ್ನಷ್ಟು ಆಸಕ್ತಿಕರ ವಿಷಯಗಳೊಂದಿಗೆ ಸಿಗೋಣ. ಧನ್ಯವಾದಗಳು.